ಮೂರನೇದಾಗಿ ನೋಡ್ರಿ, ಅಲ್ಲಿ ಗಮನಿಸ್ರಿ, ಯೇಸು ಏನು ಹೇಳ್ತಾನೆ? ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಯೇಸು ಹೇಳ್ತಿದ್ದಾನೆ, ನನ್ನನ್ನು ನಂಬಿರಿ. ಈ ಮಾತಿನಲ್ಲಿ 3 ವಿಷಯ ಅಡಕವಾಗಿದೆ, ಗಮನಿಸ್ರಿ. ಯೇಸು ಏನು ಹೇಳ್ತಿದ್ದಾನೆ? ನನ್ನನ್ನು ನಂಬಿರಿ. ಫಸ್ಟ್ ಏನು ಹೇಳ್ತಾನೆ ದೇವರು? ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಯಾರನ್ನು ನಂಬಬೇಕಂತೆ? ಎರಡನೇದಾಗಿ ಏನು ಹೇಳ್ತಾನೆ? ನನ್ನನ್ನು ನಂಬಿರಿ. ಯೇಸು ಹೇಳ್ತಿದ್ದ ನನ್ನನ್ನು ನಂಬಿರಿ, ನನ್ನನ್ನು ನಂಬಿರಿ ಅಂತ ಹೇಳುವಾಗ ಇಲ್ಲಿ ದೈವತ್ವವನ್ನು ಪ್ರಕಟಿಸ್ತಿದ್ದಾನೆ ದೇವರು. ಅಂದ್ರೆ ನಾನು ದೇವರಿಗೆ ಸರಿಸಮಾನನಾಗಿದ್ದೀನಿ ಅನ್ನೋದನ್ನು ಸೂಚಿಸ್ತಿದ್ದಾನೆ. ಯೇಸು ದೇವರಿಗೆ ಸರಿಸಮಾನನಾಗಿದ್ದಾನೆ. ಯೇಸುವಲ್ಲಿ ದೈವತ್ವವನ್ನು ಪ್ರಕಟವಾಗ್ತೈತೆ ಅಲ್ಲಿ. ಯಾಕಂದ್ರೆ ನನ್ನನ್ನು ನಂಬಿರಿ ಅಂತ ಹೇಳ್ತಿದ್ದಾನೆ ಆತ. ತಾನು ದೇವರನ್ನು ನಂಬಿರಿ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸ್ಬೋದಾಗಿತ್ತು. ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ದೈವತ್ವನ ತಂದೆ ಮಗ ನಾವು ತ್ರೈಕತ್ವ ಉಳ್ಳವರಾಗಿದ್ದೀವಿ, ನಾವು ಏಕತೆ ಉಳ್ಳವರಾಗಿದ್ದೀರಿ ಅಂತ ಹೇಳ್ತಾನೆ ದೇವರು. ಯೇಸು ಸ್ವಾಮಿಯಲ್ಲಿ ಏನು ಹೇಳ್ತಾನೆ? ನನ್ನನ್ನು ನಂಬಿರಿ. ಆ ಪದದ ಅರ್ಥ ಏನು ಗೊತ್ತಾ? ಅಲ್ಲಿ ದೈವತ್ವವನ್ನು ಪ್ರಕಟಿಸ್ತಿದ್ದಾನೆ. ನಾನು ದೇವರಿಗೆ ಸರಿಸಮಾನನಾಗಿದ್ದೀನಿ ಅಂತ ಹೇಳ್ತಿದ್ದಾನೆ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಮತ್ತೆ ಯೇಸು ಹೇಳ್ತಿದ್ದಾನೆ, ನೀವು ನನ್ನನ್ನು ನಂಬಿರಿ. ಅದರ ಅರ್ಥ ಏನು ಗೊತ್ತಾ? ನೀವು ತಂದೆ ಹತ್ರ ಏನಾರ ಬೇಡ್ಕೊಳ್ಳೋದಾದ್ರೆ ಆತ ನನ್ನ ಹೆಸರಲ್ಲೇ ನಿಮಗೆ ಕೊಡೋದು. ಅದಕ್ಕೆ ಯೇಸು ಹೇಳಿದೆ, ನೀನು ನನ್ನ ಹೆಸರಲ್ಲಿ ಏನಾದರೂ ಬೇಡ್ಕೊಂಡ್ರೆ ತಂದೆ ಅದನ್ನು ನೀನು ಕೊಡ್ತಾನೆ. ನೀ ತಂದೆಯನ್ನ ಬೇಡ್ಕೊಂಡ್ರೆ ನನ್ನ ಮೂಲಕನೇ ನೀನು ಕೊಡೋದು. ಹಾಗಾಗಿ ನನ್ನ ಹೆಸರಲ್ಲಿ ಏನು ಬೇಕಾದರೂ ಕೇಳ್ಕೊ ಅಂತ ಹೇಳ್ತಾನೆ ದೇವರು. ಅದಕ್ಕೆ ಅಲ್ಲಿ ಏನು ಹೇಳ್ತಾನೆ? ನೀನು ನನ್ನನ್ನು ನಂಬು. ಯೇಸುವನ್ನು ನಂಬದೆ ನೀನು ಯಾವುದೇ ನಂಬಿಕೊಂಡಿದ್ದೇನೆ, ನೀನು ಒಳ್ಳೆತನ ಮಾಡು, ಕೆಟ್ಟತನ ಮಾಡು, ದಾನ ಧರ್ಮ ಏನೇ ಮಾಡಿದ್ರು ಪರಲೋಕ ರಾಜ್ಯಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಮಾರ್ಗ ಯೇಸುವೆ. ಯೇಸುವನ್ನ ಹೆಸರು ಬಿಟ್ಟು ಇನ್ನು ಯಾವ ಹೆಸರಿಂದಲೂ ನಿನಗೆ ರಕ್ಷಣೆ ಇಲ್ಲ, ಪಾಪ ಕ್ಷಮಾಪಣೆ ಇಲ್ಲ, ಆಶೀರ್ವಾದ ಇಲ್ಲ, ಪರಲೋಕ ರಾಜ್ಯಕ್ಕೆ ಮಾರ್ಗ ಇಲ್ಲ. ಯಾಕಂದ್ರೆ ಆತನೇ ಮಾರ್ಗ, ಆತನೇ ಬಾಗಿಲು. ಅರ್ಥ ಆಯ್ತಾ? ಅದಕ್ಕೆ ಯೇಸು ಹೇಳೋದು, ನೀನು ನನ್ನನ್ನು ನಂಬಬೇಕು. ಮೂರನೇದಾಗಿ ಯಾರನ್ನು ನಂಬಬೇಕು? ನಾವು ಶಬ್ದ ಬರಲಿಲ್ಲ. ಯಾರನ್ನು ನಂಬಬೇಕು? ಯೇಸುವನ್ನು ನಂಬಬೇಕು. ಯಾಕೆ? ಅವನು ದೈವತ್ವ ಉಳ್ಳವನು, ದೇವರಿಗೆ ಸರಿಸಮಾನನು. ಆತನ ಹೆಸರಿನಲ್ಲಿ ನಮಗೆಲ್ಲವೂ ಸಿಗೋದು. ಅಲ್ಲೆಲ್ಲೂಯ್ಯ. ಯೇಸುವನ್ನ ಹೆಸರು ಬಿಟ್ಟು ಏನೇ ಕೇಳಿದ್ರು ಕೊಡಲ್ಲ. ಯಾಕಂದ್ರೆ ಯೇಸು ಹೇಳ್ತಾನೆ, ನೀವೇನಾದರೂ ತಂದೆಯನ್ನು ಬೇಡ್ಕೊಳ್ಳೋದಾದ್ರೆ ಆತ ನನ್ನ ಮುಖಾಂತರನೇ ಕೊಡೋದು. ನೀವೇನಾದರೂ ಕೇಳ್ಕೊಂಡು ನನ್ನ ಹೆಸರಲ್ಲಿ ಕೇಳ್ಕೊಳ್ಳೋದಾದ್ರೆ ಅದು ನಿಮಗೆ ಸಿಗ್ತದೆ. ನಾನು ತಂದೆಯ ಬಳಿಗೆ ಹೋಗ್ತೀನಿ, ಅಲ್ಲೇ ವಾಕ್ಯ ಹೇಳ್ತದೆ ಇದೇ ಅಧ್ಯಾಯದಲ್ಲಿ, ನಾನು ತಂದೆ ಬಳಿಗೆ ಹೋಗಿ ಕೇಳ್ತೀನಿ, ನಾನು ನಿಮಗೆ ಸಹಾಯಕರನ್ನ ಕಳಿಸ್ಕೊಡ್ತೀನಿ. ನೀವು ಕಳವಳಗೊಳ್ಳದೆ ಒಂಟಿಯಾಗಿ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಜೊತೆ ಸದಾಕಾಲ ಪರಿಶುದ್ಧಾತ್ಮನ ಇರುವ ಹಾಗೆ ನಾನು ಸಹಾಯಕರನ್ನ ಕಳಿಸ್ಕೊಡ್ತೀನಿ. ಆ ಸಹಾಯಕನ ಬಂದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ನಾನು ಹೇಳಿದ್ದವನುಗಳನ್ನ ನಿಮಗೆ ನೆನಪು ಮಾಡ್ತಾನೆ, ನನ್ನಲ್ಲಿರುವುದನ್ನು ತೆಗೆದು ನಿಮಗೆ ತಿಳಿಸ್ತಾನೆ. ನೋಡಿ, ಇವ್ರು 3 ಜನ ಒಟ್ಟಾಗಿದ್ದಾರೆ, ತಂದೆ ಮಗ ಪವಿತ್ರಾತ್ಮ, ತ್ರೈಕತ್ವ. ಅಲ್ಲೆಲ್ಲೂಯ್ಯ. ಈಗ ಯೇಸು ಏನು ಹೇಳ್ತಿದ್ದಾನೆ? ನೀವು ನನ್ನನ್ನು ನಂಬಿರಿ. 4ನೇದಾಗಿ ಯೇಸುವನ್ನು ಯಾಕೆ ನಂಬಬೇಕು? ಪ್ರಿಯರೇ, ಸೈತಾನನ್ನು ಆಗಲೇ ಹೇಳ್ದಂಗೆ ಸೈತಾನು ನಮ್ಮನ್ನು ದಾಳಿ ಮಾಡೋದು ಯಾವಾಗ ಅಂದರೆ ಮನಸ್ಸು ಮೇಲೆ ದಾಳಿ ಮಾಡ್ತಾನೆ, ಮನಸ್ಸೊಳಗಡೆ ದಾಳಿ ಮಾಡ್ತಾನೆ. ನೀನೇನಾದರೂ ನಂಬಿ ಪ್ರಾರ್ಥನೆ ಮಾಡಿ ಹೋದಾಗ ಅದು ನಡೆಯಲ್ಲ, ದೇವ್ರು ನೀನು ಕೊಡಲ್ಲ ಅಂತೇಳಿ ಮನಸ್ಸಲ್ಲಿ ಸಂದೇಹಗಳನ್ನ ಹುಟ್ಟಿಸ್ತಾನೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಹುಟ್ಟಿಸ್ತಾನೆ. ನೀನು ದೇವರು ಉದ್ಧಾರ ಮಾಡಲ್ಲ, ಆಶೀರ್ವದಿಸಲ್ಲ, ನಿನ್ನ ಕುಟುಂಬ ಸರಿಯಾಗಲ್ಲ ಅಂತೇಳಿ ಕೆಟ್ಟ ಅಪನಂಬಿಗಸ್ತಿಕೆ ಆಲೋಚನೆಗಳು ಮನಸ್ಸಲ್ಲಿ ಹುಟ್ಟಿಸ್ತಾ ಇರ್ತಾನೆ. ಮನಸ್ಸೊಳಗಡೆ ಹೋರಾಡ್ತಾ ಇರ್ತಾನೆ ಸೈತಾನು. ನೀನು ನಂಬಕ್ಕೆ ಹೋಗ್ತಾ ಇರ್ತಿ, ನೀನು ಪಡ್ಕೊಳಕ್ಕೆ ಹೋಗ್ತಾ ಇರ್ತಿ, ಅದು ನೀನು ಸಿಗಬಾರ್ದು ಅಂತ ಹೇಳಿತೇನೆ. ಸೈತಾನು ತಪ್ಪಾಗಿ ಸಂದೇಹನ ತಂದು ಹೋರಾಟ ಮಾಡ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಯೇಸು ಹೇಳ್ತಿದ್ದ, ನೀನು ನನ್ನನ್ನು ನಂಬು. ನಿನ್ನ ಮನಸ್ಸಲ್ಲಿ ಹೋರಾಟಗಳು ನಡೆಯುವಾಗ ನೀನು ನಂಬಬೇಕಾಗಿರೋದು ಮನುಷ್ಯರನ್ನಲ್ಲ, ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ ಅಲ್ಲ, ನೀನು ಮಾಡಬೇಕಾಗಿರೋದು ದೇವರ ವಾಕ್ಯವನ್ನು ನಂಬಬೇಕು. ನಾ ಏನನ್ನು ನಂಬಬೇಕು? ದೇವರ ವಾಕ್ಯವನ್ನು ನಂಬಬೇಕು. ಯಾವಾಗ ನಿನ್ನ ಮನಸ್ಸಲ್ಲಿ ಹೋರಾಟಗಳು ಬರ್ತದೋ, ಯಾವಾಗ ನಿನ್ನಲ್ಲಿ ಸಂಶಯಗಳು ಬರ್ತದೋ, ಚಿಂತೆಗಳು ಬರ್ತದೋ, ನಿನ್ನ ಕುಟುಂಬ ಆರೋಗ್ಯ ಎಲ್ಲ ವಿಷಯಗಳ ಕುರಿತಾಗಿ ನಿನ್ನ ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ ಅಂತ ಸೈತಾನನು ನಿನ್ನ ನಂಬಿಕೆ ಕುಗ್ಗಿಸಕ್ಕೆ ಹೋಗ್ತಾ ಇರ್ತಾನೋ, ಆವಾಗ ಯೇಸು ಹೇಳ್ತಾನೆ, ನೀನು ನನ್ನನ್ನು ನಂಬು. ಯಾಕೆ ಯೇಸು ನಂಬಬೇಕು? ಯೇಸು ಏನಾಗಿದ್ದಾನೆ? ಯೋಹಾನ 1:1, ಯೇಸು ವಾಕ್ಯವಾಗಿದ್ದಾನೆ. ಏನಾಗಿದ್ದಾನೆ ಯೇಸು? ಬಾಯಿ ತೆಗೆದು ಹೇಳಿ, ಯೇಸು ಏನಾಗಿದ್ದಾನೆ? ಅದಕ್ಕೆ ಯೇಸು ಹೇಳ್ತಾ ಇರೋದು, ನೀನು ನನ್ನನ್ನು ನಂಬು. ಎಷ್ಟೋ ಜನ ವಾಕ್ಯನೇ ನಂಬಲ್ಲ. ಇವತ್ತು ವಾಕ್ಯ ಕೇಳ್ತಾರೆ, ಬಿಟ್ಬಿಡ್ತಾರೆ, ವಾಕ್ಯ ಓದ್ತಾರೆ, ನಂಬಕ್ಕಿಲ್ಲ. ಯೇಸು ಹೇಳ್ತೇನೆ, ನೀನು ನನ್ನನ್ನು ನಂಬು. ದೇವರು ಯೇಸು ವಾಕ್ಯವಾಗಿದ್ದಾನೆ. ಸೈತಾನ ನಿನ್ನ ಜೀವಿತದಲ್ಲಿ ಹೋರಾಟ ಮಾಡುವಾಗ, ನಿನ್ನ ನಂಬಿಕೆಯಲ್ಲಿ ಹೋರಾಟ ಮಾಡುವಾಗ, ನೀನು ದೇವರು ಕೊಡ್ತೀನಿ ಅಂತ ಹೇಳಿದ್ದನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನಿನ್ನ ನಂಬಿಕೆ ಪರಿಶುದ್ಧತೆ ನೀತಿಯಿಂದ ತಪ್ಪಿಸೋದಕ್ಕೆ ಹೋರಾಟ ಮಾಡುವಾಗ ನೀನು ನಂಬಬೇಕಾಗಿರೋದೇ ದೇವರ ವಾಕ್ಯನ.
ಸೈತಾನೆ ನೀನು ಏನು ಆಲೋಚನೆ ತಂದ್ರು, ನಾನು ದೇವ್ರು ಹೇಳಿದ ನಾನು ಆಶೀರ್ವದಿಸ್ತೀನಿ ಅಂತ, ನಾನು ದೇವ್ರು ಹೇಳಿದ ನಾನು ಗುಣಪಡಿಸ್ತೀನಿ ಅಂತ, ನಾನು ದೇವ್ರು ಹೇಳಿದ ನಾನು ಆತನ ವಾಕ್ಯ ನಂಬ್ತೀನಿ, ಆತನ ವಾಕ್ಯ ನಂಬ್ತೀನಿ, ಆತನ ವಾಕ್ಯ, ಆ ವಾಕ್ಯನ ಮಧ್ಯದಲ್ಲಿ ತರಬೇಕು, ಆ ವಾಕ್ಯ ನಿನ್ನ ಮನಸ್ಸಿನ ಯೋಚನೆಯಲ್ಲಿ ತರಬೇಕು, ಆ ವಾಕ್ಯ ನಿನ್ನ ಹೃದಯದಲ್ಲಿ ತರಬೇಕು, ಆ ವಾಕ್ಯಗಳು ನಿನ್ನ ಬಾಯಿಲೇ ಬರಬೇಕು. ಯಾವಾಗ ನೀನು ಆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ಮಾತನಾಡ್ತೀಯೋ ಆಗ ನಿನ್ನ ಜೊತೆ ಹೋರಾಡ್ತಿರೋ ಸೈತಾನು ಸೋತು ಹೋಗ್ತಾನೆ, ನಿನ್ನ ಕಳವಳಗೊಳ್ತಿರೋ ನಂಬಿಕೆ ಬಲಪಡಿಸ್ತಾನೆ ದೇವರು. ಹಲ್ಲೆಲೂಯಾ. ವಾಕ್ಯ ಬಿಟ್ಟು ಹೋಗ್ಬಾರ್ದು. ಯಾಕೆ ಗೊತ್ತಾ? ನಿನ್ನ ಮನಸ್ಸಲ್ಲಿ ಹೋರಾಟ ನಡೆಯುವಾಗ ಆ ಶತ್ರು ಕೆಟ್ಟ ಆಲೋಚನೆಗಳು, ಅಪನಂಬಿಕಸ್ತಿಕೆ ಆಲೋಚನೆಗಳು ತೆಗೆದುಕೊಂಡು ಬಂದು ಹೋರಾಡಬೇಕಾದ್ರೆ ಆ ಹೋರಾಟದಲ್ಲಿ ಗೆಲ್ಲೋದು ನೀನೇ. ಹೇಗೆ ನೀನು ಗೆಲ್ಲಬೇಕಂದ್ರೆ ನೀನು ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ವಾಕ್ಯನ ಹೇಳಬೇಕು. ವಾಕ್ಯ ಏನು ಗೊತ್ತಾ? ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ ಹೇಳ್ತದೆ, ಪವಿತ್ರಾತ್ಮನು ಕೊಡುವ ವಾಕ್ಯ ಎಂಬ ಖಡ್ಗವನ್ನ ಹಿಡಿ ಅಂತ ಹೇಳ್ತದೆ. ಇಬ್ರಿಯ ಪತ್ರಿಕೆ ಹೇಳ್ತದೆ, ವಾಕ್ಯ ಅನ್ನೋದು ಇಬ್ಬಾಯಿ ಕತ್ತಿ ಅಂತೆ. ಏನಂತೆ ಅದು? ಹಿಬ್ಬಾಯಿ ಕತ್ತಿ. ನೀನು ಮನಸ್ಸೊಳಗಡೆ ಯೋಚನೆ ಒಳಗಡೆ ಹೋರಾಡೋ ಸೈತಾನನಿಗೆ ಯಾವಾಗ ನೀನು ವಾಕ್ಯವನ್ನು ನಂಬ್ತೀಯೋ ಆ ವಾಕ್ಯ, ಆ ಹಿಬ್ಬಾಯಿ ಕತ್ತಿ, ಆ ಖಡ್ಗ ನಿನ್ನ ಯೋಚನೆ ಮೇಲೆ, ನಿನ್ನ ಮಾನಸಿಕವಾಗಿ, ನಿನ್ನ ಆರೋಗ್ಯದ ಮೇಲೆ, ನಿನ್ನ ಆಶೀರ್ವಾದದ ಮೇಲೆ, ನಿನ್ನ ಕುಟುಂಬದ ಮೇಲೆ, ಸಂಪತ್ತು ಮೇಲೆ ಹೋರಾಡುವಂಥ ಪ್ರತಿ ಸೈತಾನ ಪ್ರತಿಕೂಲ ಪರಿಸ್ಥಿತಿಗಳ ಮಧ್ಯದಲ್ಲಿ ವಾಕ್ಯ ಹೋರಾಡ್ತದೆ. ಯಾಕಂದರೆ ಸೈತಾನು ಸೋತು ಹೋಗೋದು ಯೇಸುವಿನ ಹೆಸರಿಗೆ, ಭಯಪಡೋದು ವಾಕ್ಯಕ್ಕೆ ಮತ್ತು ಆತನ ರಕ್ತಕ್ಕೆ ಮಾತ್ರ.